ಶೀಘ್ರವೇ ಆರಂಭವಾಗುವ ಹಾಸನಾಂಬೆ ದೇವಿಯ ದರ್ಶನದ ವೇಳೆ ಶ್ರೀಸಾಮಾನ್ಯ ಭಕ್ತರಿಗೆ ಶ್ರೀ ದರ್ಶನಕ್ಕೆ ಆಗ್ರಹಿಸಿ ಹಾಗೂ ಭಕ್ತರ ಧಾರ್ಮಿಕ ಭಾವನೆಗಳಿಗೆ ಪೂರಕವಾಗಿ ಜಿಲ್ಲಾಡಳಿತ ಕೆಲ ಬದಲಾವಣೆಗಳನ್ನು ಈ ವರ್ಷದಿಂದಲೇ ಅನುಷ್ಠಾನಗೊಳಿಸಬೇಕೆಂದು ಆಗ್ರಹಿಸಿ ಹಾಸನಾಂಬೆ ಜಾತ್ರಾ ಹಿತರಕ್ಷಣಾ ಸಮಿತಿ ವತಿಯಿಂದ ಡಾಕ್ಟರ್ ರಮೇಶ್ ನೇತೃತ್ವದಲ್ಲಿಂದು ಜಿಲ್ಲಾಧಿಕಾರಿಯವರಿಗೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಡಾಕ್ಟರ್ ರಮೇಶ್ ಭಾರತೀಯ ವೈದ್ಯಕೀಯ ಸಂಘದ ಮಾಜಿ ಅಧ್ಯಕ್ಷರಾದ ಡಾಕ್ಟರ್ ರಮೇಶ್ ಮಾತನಾಡಿ, ಈ ಬಾರಿ ಹಲವು ನಿಯಮಗಳನ್ನು ಬದಲಾಯಿಸಬೇಕೆಂದು ಜಿಲ್ಲಾಡಳಿತಕ್ಕೆ ಒತ್ತಾಯಿಸಲಾಗುತ್ತಿದ್ದು, ಅದರಲ್ಲಿ ಪ್ರಮುಖವಾಗಿ ವಿಐಪಿ ದರ್ಶನ ವ್ಯವಸ್ಥೆಯನ್ನು ಕೇವಲ 2 ದಿನಗಳಿಗೆ ಸೀಮಿತಗೊಳಿಸಿ ಉಳಿದ 7 ದಿನಗಳಲ್ಲಿ ಕಡ್ಡಾಯವಾಗಿ ವಿಐಪಿ ದರ್ಶನವನ್ನು ನಿಷೇಧಿಸುವುದರ ಜೊತೆಗೆ ವಿಐಪಿ ಪಾಸುಗಳ ವಿತರಣೆ ಸಂಪೂರ್ಣ ರದ್ದುಗೊಳಿಸಬೇಕು. ಅಲ್ಲದೆ ಪ್ರತಿ ವರ್ಷ ಶ್ರೀ ಸಿದ್ದೇಶ್ವರ ದೇವಾಲಯದ ಪ್ರಾಂಗಣದಲ್ಲಿ ಫ್ಲೆಕ್ಸ್ ಅಳವಡಿಸಿ ಪತ್ರಿಕಾಗೋಷ್ಠಿ ಅಥವಾ ಗಣ್ಯ ವ್ಯಕ್ತಿಗಳಿಗೆ ಸನ್ಮಾನ ಸಮಾರಂಭವನ್ನು ಮಾಡಲಾಗುತ್ತಿದ್ದು, ಅದನ್ನು ನಿಲ್ಲಿಸಬೇಕು. ಇನ್ನು ಹಾಸನಾಂಬೆ ದೇವಿಯ ದರ್ಶನಕ್ಕೆ ಆಗಮಿಸುವ ಭಕ್ತರಿಗೆ ವಸ್ತ್ರ ಸಂಹಿತೆ ಜಾರಿಗೊಳಿಸಬೇಕಾಗಿದ್ದು, ಆಂಗ್ಲ ಭಾಷೆಯಲ್ಲಿ ಹಾಸನದ ಹೆಸರು ಹಾಸನ್ ಎಂಬುದನ್ನು ಹಾಸನ ಎಂದು ದೇವಿ ಜಾತ್ರಾ ಸಮಯದಲ್ಲಿ ಘೋಷಿಸಬೇಕೆಂದು ಈ ಮೂಲಕ ಮನವಿ ಮಾಡಲಾಗುತ್ತಿದೆ ಎಂದು ತಿಳಿಸಿದರು. ಹಾಸನಾಂಬೆ ಜಾತ್ರೆ ಪ್ರಾರಂಭ ಆಗುತ್ತೆ. ಇಲ್ಲಿ ಬಹಳ ಸಮಸ್ಯೆ ಆಗ್ತಾ ಇರೋದು ಅಂದರೆ ಶೀಘ್ರ ದರ್ಶನ, ಧರ್ಮ ದರ್ಶನ, ಅದನ್ನು ನಾವು ಶೀಘ್ರವಾಗಿ ಮಾಡಬೇಕು ಅಂದರೆ ಇಲ್ಲಿ ಅಡ್ಡಿ ಬಂದಿರತಕ್ಕಂಥದ್ದು VIP ದರ್ಶನದ ಸಮಸ್ಯೆ. ನಾವು ಸರ್ಕಾರನ ಕೇಳ್ಕೊಳ್ಳೋದು ಏನಪ್ಪ ಅಂದರೆ VIP ದರ್ಶನ ಹೇಗೆ ಚುನಾವಣೆಯಲ್ಲಿ ನೀತಿ ಸಂಹಿತೆ ಮಾಡಿ ರಿಸ್ಟ್ರಿಕ್ಟ್ ಮಾಡ್ತಾರೆ, ಅದೇ ರೀತಿ ಕೇವಲ 2 ದಿವಸಗಳಿಗೆ ಮಾತ್ರ VIP ದರ್ಶನನ ನಿಬಂಧಗೊಳಿಸಿ ಅಂತ ಒಂದು ಕೇಳ್ಕೊತೀವಿ. ಎರಡನೇದು ಬಂದು VIP ಪಾಸ್ ಕೊಡ್ತಕ್ಕಂಥ ಕಲ್ಚರು ಇದು ನಿಲ್ಲಬೇಕು. VIP ಸಂಸ್ಕೃತಿ ನಮ್ಮ ದೇಶದಿಂದ ತೊಲಗಬೇಕು. ಅದು ಹಾಸನದಿಂದನೇ ಆರಂಭ ಆಗಲಿ. ಹಾಸನಾಂಬೆ ದೇವಿ ಆಶೀರ್ವಾದ ಖಂಡಿತ ಮಾಡ್ತಾಳೆ. VIP ಪಾಸ್ ಕೊಡ್ತಿರ್ತಕ್ಕಂಥದ್ದನ್ನು ಖಂಡಿತ ನಿಲ್ಲಿಸಬೇಕು ಅಂತ ಕೇಳ್ಕೊತೀವಿ. ಮೂರನೇದು ಬಂದು ಅಲ್ಲಿ ಸಿದ್ದೇಶ್ವರ ದೇವಾಲಯದಲ್ಲಿ ಫ್ಲೆಕ್ಸ್ ಹಾಕಿದರೆ ಅದನ್ನು ದಯವಿಟ್ಟು ನಿಲ್ಲಿಸಿ ಅಲ್ಲಿ ಭಕ್ತಾದಿಗಳಿಗೆ ಈ ವೇಳೆ ವೆಂಕಟೇಶ್, ಗೋವಿಂದರಾಜು ಸೇರಿದಂತೆ ಇತರರಿದ್ದರು.